ವಿಕ್ರಮ್ ಸಾಹೇಬ್ರ ಮನೆಯಲ್ಲಿ ಇದ್ದಾರೇನಪ್ಪ? ಇದಾರೆ. ನೀವು ಪ್ರಕಾಶ್ ಅವ್ರ ತಾನೆ? ಹೌದು, ನಾನೇ ಪ್ರಕಾಶ. ಪ್ರಕಾಶ ಒಳಗಡೆ ಪೂಜೆ ಆಗಲ್ಲಪ್ಪ. ಏನು, ನಾನು ವೇಟ್ ಮಾಡ್ಬೇಕಾ? ಹಲೋ, ನಾನಪ್ಪ ಪ್ರಕಾಶ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್. ಓಕೆ, ಗೊತ್ತು ಸರ್ ನೀವು ಪ್ರಕಾಶ ಅಂತ. ಗೊತ್ತು ತಾನೆ. ಒಂದೇ ಒಂದು ಕ್ಷಣನೂ ವೇಟ್ ಮಾಡೋಕ್ಕಾಗಲ್ಲ ನನ್ನಿಂದ. ಅವ್ರೇನು ಇಲ್ಲಿ ಬರೋದು ಬೇಡ, ನಾನೇ ಒಳಗೆ ಹೋಗ್ಬೇಕು. ನಾನು ಮಾತಾಡ್ಬೇಕಾಗಿರೋದು ವಿಕ್ರಮ್ ಸಾಹೇಬ್ರ ಹತ್ರ ಮಾತ್ರ ಅಲ್ಲ, ಮನೆಯವ್ರು ಎಲ್ಲರ ಎದುರುಗಡೆ ಮಾತಾಡ್ಬೇಕು ನಾನು. ಪ್ರಕಾಶ ಬಂದೇ ಬಿಟ್ಟ ಕಡೆ. ರಂಪ ರಾಮಾಯಣ ಮಾಡಕ್ ಬಿಡ್ತಾನೆ, ಮನೆ ವಾತಾವರಣನೆಲ್ಲ ಗಬ್ಬೆಬ್ಬಿಸ್ಬಿಡ್ತಾನೆ ಕಡೆ. ಸರ್, ಸಾಹೇಬ್ರಿಗೆ ನೀವು ಬಂದಿರೋ ವಿಷಯ ಹೇಳೋವರೆಗೂ ಒಳಗಡೆ ಬಿಡಕ್ಕಾಗಲ್ಲ ಸರ್. ಏನಂದೆ? ನನಗೆ ಒಳಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಮೊದಲ ನೀವು ಒಳಗೆ ಹೋಗು. ಆ ಅವಿಬೇಕಿಗೆ 2 ಬಿಟ್ಟು ನಾನು ಕಳಿಸ್ತೇನೆ. ಅಪ್ಪ, ನೀನ್ ಹೋಗೋದ್ ಬೇಡ, ನಾನ್ ಹೋಗಿ ಮಾತಾಡ್ತೀನಿ. ನೀನ್ ಒಳಗ್ ಹೋಗು. ಬೇಡ ಕಡೆ, ಅವ್ನು ಸರಿ ಇಲ್ಲ, ಕೆಟ್ಟ ಮಾತಾಡ್ತಾನೆ. ನಾನು ನಾವು ಮ್ಯಾನೇಜ್ ಮಾಡ್ತೀನಿ. ನೀನು ಹೋಗು, ಒಳಗೆ ಪೂಜೆಗೆ ಟೈಮ್ ಆಗುತ್ತೆ. ಬೇಡಪ್ಪ, ನೀನ್ ಹೋಗೋದ್ ಬೇಡ. ಅದೇನ್ ವಿಚಾರ ಅಂತ ನಾನ್ ಕೇಳ್ಕೊಂಡ್ ಬರ್ತೀನಿ. ನೀನ್ ಒಳಗ್ ಹೋಗು. ಅದು ಹೋಗು ಅನ್ನಲ್ಲ, ಹೋಗು. ಮೂರ್ತಿಗಳೇ, ಮಧುರ ಎಲ್ಲಿ? ಅದು ಬರ್ತಾಳಮ್ಮ. ಪೂಜೆಗೆ ಹೊತ್ತಾಯ್ತು. ಹಬ್ಬದನ್ನೇ ಹೀಗೆ ಹೋಗಿ ಕೂತ್ಕೊಂಡ್ರೆ ಹೇಗೆ? ನಾನು ಹೋಗಿ ಅವಳನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ. ಬೇಜಾರಾಗಿದ್ದಾಗ ಯಾರ ಜೊತೆನೂ ಮಾತಾಡೋದೇ ಬೇಡ ಅನ್ಸತ್ತೆ. ಅವಳು ಕೂಡ ಈ ಮನೆ ಸದಸ್ಯೆ ಕಣೆ. ಅವಳು ಬರ್ಲಿಲ್ಲ ಅಂದ್ರೆ ಹೇಗೆ? ಬರ್ದೇ ಇರೋರ್ನ ಕೈಕಾಲ್ ಕಟ್ಟಿ ಹೊತ್ಕೊಂಡ್ಬರಕ್ಕಾಗತ್ತಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಬ್ಬದ ದಿನ ನನ್ನ ಮಕ್ಕಳಿಂದ ಈ ಮನೆಯಲ್ಲಿ ಎಲ್ರ ಮನಸ್ಸಿಗೂ ಅಸಮಾಧಾನ ಆಗೋ ಹಾಗಾಯ್ತು. ಅದಕ್ಕೆ ನಾನು ನಿಮ್ಗಳಲ್ಲಿ ಕ್ಷಮೆ ಕೇಳ್ಕೊತೀನಿ. ಮೂರ್ತಿಗಳೇ, ಇದಕ್ಕೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ಅದು ಹಾಗಲ್ಲ ಸಾಹೇಬ್ರೆ. ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಮೇಲೆ ಅವರು ಗಂಡನ ಮನೆಗೆ ಹೋಗೋವಾಗ ತವ್ರ ಮನೇಲಿ ಹೇಳೋ ಮೊದಲನೇ ಮಾತೆ ಎಲ್ಲಾನು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ ಅಂತ. ಇಲ್ಲಿ ನನ್ನ ಒಬ್ಬಳ ಮಗಳು ಬಂದಿಲ್ಲ, 2 ಮಕ್ಕಳು ಬಂದಿದ್ದಾರೆ. ಅವ್ರ ಜಗಳದಿಂದ ಈ ಮನೆ ನೆಮ್ಮದಿ ಹಾಳಾಗೋಗಿದೆ. ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಪರಿಸ್ಥಿತಿನ ನಿಯಂತ್ರಣ ಮಾಡೋ ಶಕ್ತಿನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಮಧುರ, ನಿಂತ್ಕೋ. ನಾನ್ ನಿಮ್ಮಿಬ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀನು ಇಲ್ಲೇ ಇರ್ಬೇಕು. ಯಾಕೆ ಅಷ್ಟೊಂದು ಕಠೋರವಾಗಿ ಮಾತಾಡ್ತೀಯಾ? ನಮ್ಮಿಬ್ರ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡೆ. ಪ್ರೀತಿ? ಛೀ, ಪ್ರೀತಿ ಹೆಸರು ಹೇಳ್ಕೊಂಡು ನೀವಿಬ್ರು ಸೇರಿ ನನ್ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ಈಗ ಪ್ರೀತಿ ತೋರಿಸ್ಬೇಕಾ? ನನ್ನ ಜೀವನ ಪರ್ಯಂತ ನಾನ್ ನಿಮ್ಮಿಬ್ರನ್ನು ಕ್ಷಮಿಸಲ್ಲ. ನಾನು ಹೇಳೋಕ್ ಬಂದಿರೋ ವಿಚಾರನ ಕೇಳಿ. ಗುರುಗಳು ಬರ್ತಾರೆ, ಶ್ರವಣ ಪಂಚಾಂಗ ಓದ್ತಾರೆ, ಜಾತಕಗಳನ್ನ ಪರಿಶೀಲಿಸ್ತಾರೆ. ಈ ಮನೆ ನೆಮ್ಮದಿ ಹಾಳಾಗ್ತಿರೋದು ಯಾರಿಂದ ಅಂತ ಎಲ್ರಿಗೂ ಗೊತ್ತಿರೋದು. ಅದನ್ನ ನನ್ ಬಾಯಿಂದ ಹೇಳೋದ್ ಬೇಕಿಲ್ಲ ಅನ್ಕೋತೀನಿ. ವಿಕ್ರಮ್ ಸಿಂಹ ಸಾಹೇಬ್ರಿಗೂ ಇಲ್ಲಿ ನಿಂತಿದ್ದಾಳಲ್ಲ ನಿನ್ ಮಗಳು ಅಂತ, ಅವಳಿಗೂ ಜಾತಕ ನೋಡ್ದೇನೆ ಮದ್ವೆ ಮಾಡಿದೀರಿ.
ಕಾಲದಲ್ಲಿ ಜಾತಕಗಳು ಸರಿ ಇದ್ದೇ ಮದ್ವೆಗಳು ನಿಲ್ಲೋದಿಲ್ಲ. ಅಂಥದ್ರಲ್ಲಿ ನೀವು ಜಾತಕ ನೋಡ್ದೇನೆ ಮದ್ವೆ ಮಾಡಿದ್ದೀರಿ. ಗುರುಗಳೇನಾದ್ರೂ ಇವಳಿಂದ ನನ್ನ ಗಂಡನ ರಾಜಕೀಯ ಜೀವನಕ್ಕಾಗ್ಲಿ ಅಥವಾ ವೈಯಕ್ತಿಕ ಜೀವನಕ್ಕಾಗ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಯಾರ ಹತ್ರನೂ ದೂಸ್ರ ಮಾತಾಡ್ದೆ ಇವಳನ್ನ ನಾರಾಯಣ್ ಪಂಡಕ್ ಕರ್ಕೊಂಡು ಹೋಗ್ತಾ ಇರ್ಬೇಕು ನೀನು. ಈ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಏನೇ ನೀನು? ಮಧುರ ಈ ಮನೆ ಬಿಟ್ಟು ನಾರಾಯಣಪಟ್ಟಣದಲ್ಲಿ ಹೇಗೆ ಬದುಕ್ತಾಳೆ? ಹೇಗಾದ್ರೂ ಬದುಕ್ಲಿ, ಅದು ನನಗ್ ಬೇಕಿಲ್ಲ. ಮದ್ವೆ ಮಾಡಿದ್ ನೀನ್ ತಾನೆ, ಕರ್ಕೊಂಡು ಹೋಗ್ ಸಾಕು, ಕರ್ಕೊಂಡು ಹೋಗ್ ಸಾಕು. ದುರಾಸೆಗ್ ಬಿದ್ರೆ ಹೀಗೆ ಆಗೋದು. ಶ್ರೀಮಂತಿಗೆ ಆಮಿಷ ಬದುಕನ್ನೇ ಹಾಳು ಮಾಡುತ್ತೆ ಅನ್ನೋದಕ್ಕೆ ಈ ನಿನ್ ಮಗಳೇ ಸಾಕ್ಷಿ. ಕಿರ್ಚ್ಬೇಡ. ಈಗ ಕಿರ್ಚಿ ಅರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನರಸಿಂಹಮೂರ್ತಿಗಳೇ. ಚಿಕ್ಕ ಹುಡುಗಿಯಿಂದನೂ ಇವಳನ್ನ ನನ್ನ ಮಗಳ ತರ ನೋಡ್ಕೊಂಡೆ. ಆದ್ರೆ ಇವಳು ಹಾಲುಣ್ಸಿದ ಎದೆಗೆ ಕಾಲಲ್ಲಿ ಬದ್ಬಿಟ್ಲು. ಮೇಘನ, ನೀನು ಇವಳ ಮೇಲೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನ ಇಟ್ಟಿದ್ಯೋ ಇವಳು ನಿನ್ ಮೇಲೆ ಅಷ್ಟೇ ಇಟ್ಟಿದ್ದಾಳೆ ಕಣೆ. ಅರ್ಥ ಮಾಡ್ಕೋ. ಸಮಯ ಸಂದರ್ಭ ಹಾಗೆ ಆಡಿಸ್ತಾ ಇದೆ. ಪರಿಸ್ಥಿತಿ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವಳು ನನ್ನ ಪ್ರಾಣ ತೆಗ್ದಿದ್ರು ನಾನೇನು ಅನ್ಕೊಳ್ತಿರ್ಲಿಲ್ಲ ಅಪ್ಪ. ಆದ್ರೆ ನನ್ನ ಪ್ರಾಣ ಕೊಡೋ ಗಂಡ ಅವರು ನನ್ನಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಳೆ. ಇದನ್ನ ಯಾವ ಹೆಂಡತಿ, ಯಾವ ಅಕ್ಕ ಸಹಿಸ್ತಾಳೆ? ನೋಡು, ಜಾಸ್ತಿ ಮಾತಾಡೋದಕ್ಕೆ ನನ್ನ ಹತ್ರ ಸಮಯನೂ ಇಲ್ಲ, ತಾಳ್ಮೆನೂ ಇಲ್ಲ. ಗುರೂಜಿ ಮಾತಿಗೆ ಬದ್ಧವಾಗಿರಿ ಅಷ್ಟೇ. ಇಷ್ಟಾದ್ಮೇಲೆ ಇವಳು ಇಲ್ಲೇ ಇರ್ಲಿ ಅಂತ ಹೇಳಿದ್ರೆ ನಾನ್ ಜೀವಂತ ಉಳಿಯಲ್ಲ. ಇವಳಿಂದ ನನ್ ಗಂಡನ ಜೀವನ ಹಾಳಾಗೋದನ್ನ ನಾನ್ ನೋಡ್ಕೊಂಡು ಸುಮ್ನಿರಲ್ಲ. ನಮಸ್ಕಾರ ಗುರುಜಿ. ಗುರುಜಿ ಅವ್ರು ಬಂದ್ರು. ಗುರುಜಿ ಒಳಗೆ ಬನ್ನಿ. ದಂಪತಿಗಳು ಹೋಗಿ ಗುರುಗಳ ಪಾದ ನಮಸ್ಕಾರ ಮಾಡ್ಕೊಂಡು ಮೇಘನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ. ವಿಕ್ರಮ್, ನಿನ್ನಂತವ್ರಿಗೆ ಮನೆ ಜಾಗ ಇಲ್ಲ.